ದೇವ್ರೇ, ಈ ಈಡು ಜೋಡು ಇಲ್ದಿರೋ ಬಾಡಿಗೆ ಮುಂದಿನ ವಿಜಯದಶಮಿ ಅಷ್ಟರಲ್ಲಿ ಒಂದು ಜೋಡಿ ಸಿಕ್ಕಿ ನಂದು ಒಂದು ಜೋಪಡಿ ಆಗಂಗ್ ಮಾಡಪ್ಪ. ಅಪ್ಪ ಶೆಕ್ಕುರ. ಧ್ರುವ ಸರ್, ದಯವಿಟ್ಟು ಇನ್ನೊಂದ್ಸತಿ ಸೀನ್ ಬಿಡಿ. ಶ್ರೀಕಾಂತ, ಬೇಕು ಅನ್ನೋ ಸೀನಕ್ಕೆ ಅವಳೊಂದ ಗಳದಕ್ಕೆ ಶೂಟಿಂಗ್ ಮಾಡ್ತಿದೀವಾ? ಅಯ್ಯೋ, ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಸೀನ್ ಬಿಡಿ, ಇಲ್ಲ ಅಂದ್ರೆ ನನಗೆ ಮದುವೆನೇ ಆಗಲ್ಲ. ಕಾಂತ, ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಬೇಗ ಮದ್ವೆ ಆಗುತ್ತಂತೆ, ಗೊತ್ತಾ? ಹೌದಾ ಮೇಡಮ್? ನೀವು ಇಷ್ಟೊಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೀರಿ, ನಿಮಗೆ ಇನ್ನು ಗುತ್ತ ಅಂದ್ರೆ ಗುಬ್ಳಾಳಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಸರಿ ಮೇಡಮ್, ಲೋಕ ಕಲ್ಯಾಣಕ್ಕಾಗಿ ನಾನು ನನ್ನ ಬಾಯನ್ನು ಮುಚ್ಚುವೆನು, ನನ್ನ ಕೆಲಸ ಕಾರ್ಯವನ್ನು ಮುಂದುವರಿಸುವೆನು. ಹುರ್ಕೋ ಸುಹಾಸಿನಿ, ಹುರ್ಕೋ. ನಮ್ಮನ್ನೆಲ್ಲರನ್ನೂ ನೋಡಿ ನೀನು ಹುರ್ಕೊಳ್ತಾ ಇದೆಯಲ್ವಾ, ನಿನ್ನ ಕೈಯಲ್ಲಾಗೋದು ಅಷ್ಟೇ. ಹುರ್ಕೊಳೆ, ಚೆನ್ನಾಗಿ ಹುರ್ಕೋ. ಅಜ್ಜಿ, ಈ ಬೊಂಬೆಗಳನ್ನೆಲ್ಲ ಯಾಕೆ ಕೂರಿಸ್ತೀವಿ? ಗೊಂಬೆಗಳನ್ನ ಕೂಡಿಸೋ ಪದ್ಧತಿ ಶುರುವಾಗಿದ್ದು ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೆ, ನಡೆದ ಯುದ್ಧದಲ್ಲಿ ಒಳ್ಳೇದು ಗೆದ್ದಿದ್ದಕ್ಕೆ. ಅದು ಅಲ್ಲದೆ ನೀನು ಗಮನಿಸಿದೀಯ ಆರ್ತಿ, ಇಲ್ಲಿರೋ ಗೊಂಬೆಗಳಲ್ಲಿ ಹೆಚ್ಚಿನ ಗೊಂಬೆಗಳು ಹೆಣ್ಣು ಗೊಂಬೆಗಳೇ ಇರೋದು. ನವರಾತ್ರಿ ಹಬ್ಬ ಅನ್ನೋದು ಹೆಣ್ಮಕ್ಳನ್ನ ಆರಾಧಿಸೋ ಹಬ್ಬ. ಒಂಬತ್ತು ದಿನ 9 ದೇವಿಯವ್ರನ್ನ ಪೂಜಿಸ್ತೀವಿ. ಅಜ್ಜಿ, 9 ದೇವಿಯರು ಅಂದ್ರಲ್ಲ, ಯಾರ್ಯಾರು? ಮೊದಲನೇ ದಿನ ಚಂದ್ರಗಂಟ, ಆಮೇಲೆ ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ, ಬ್ರಹ್ಮಚಾರಿಣಿ, ಸಿದ್ಧಿದಾತ್ರಿ, ಕಲಾತ್ರಿ, ಶೈಲಪುತ್ರಿ, ಇಷ್ಟು ದೇವಿಯರನ್ನ ನಾವು 9 ದಿನ ಪೂಜೆ ಮಾಡ್ತೀವಿ. ನವರಾತ್ರಿ ಪ್ರಕಾರ ಹೆಣ್ಣು ಅಂದ್ರೆ ಬರೀ ಹೆಣ್ಣಲ್ಲ, ಇಡೀ ಜಗತ್ತನ್ನ ಕಾಪಾಡೋ ಒಂದು ಶಕ್ತಿ. ಅಷ್ಟೇ ಇಲ್ಲ, ವಿಜಯದಶಮಿ ದಿವಸನೇ ಗೊಂಬೆನ ಯಾಕೆ ಕುಡಿಸೋದು? ಆವತ್ತಿನ ದಿನನೇ ರಾಮ ರಾವಣನ್ನ ಕೊಂದಿದ್ದು, ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ್ದು. ವಾವ್ ಅಜ್ಜಿ, ಸೂಪರ್ ಅಜ್ಜಿ ನೀವು. ನನಗಂತೂ ಇದೆಲ್ಲ ಗೊತ್ತೇ ಇರಲಿಲ್ಲ. ಅಜ್ಜಿ, ರಾಕ್ಷಸರನ್ನ ನಾಶ ಮಾಡೋದಕ್ಕೆ ಹಬ್ಬನ ಆಚರಿಸ್ತೀವ, ಹಾಗಾದ್ರೆ ಇದರ ಅಜ್ಜಿ ಆ ರಾಕ್ಷಸರು? ಅಮ್ಮೋ, ಯಾಕಿಲ್ಲ, ಇವಾಗಲೂ ತುಂಬಾ ಜನ ರಾಕ್ಷಸಗಳಿದ್ದಾರೆ. ಈಗಲೂ ನೋಡಕ್ ಮನುಷ್ಯ ತರನೇ ಇರ್ತಾರೆ, ಆದ್ರೆ ಅವ್ರ ಬುದ್ಧಿ ರಾಕ್ಷಸದು. ನೀ ಹೇಳಿದ್ದು ಸರಿ ಕೊಡೋ ಬೊಮ್ಮಗ್ರೆ, ಇವತ್ತಿನ ದಿನನೇ ರಾಕ್ಷಸರನ್ನ ಸಂಹಾರ ಮಾಡೋ ದಿನ. ಎಲ್ಲರೂ ಒಂದಾಗಿ ಚೆನ್ನಾಗಿ ಮೆರಿತಾ ಇದ್ದೀರಾ ಅಲ್ಲ? ಮೆರೀರಿ ಮೆರೀರಿ, ಇನ್ನು ಎಷ್ಟು ದಿವಸ ಅಂತ ನಾನು ನೋಡೇ ಬಿಡ್ತೀನಿ. ಧ್ರುವ, ಮಾತು ಬಂತು ಅಂತ ನಿನ್ನ ಅಹಂಕಾರ ಜಾಸ್ತಿ ಆಗಿದೆ. ಸದ್ಯದಲ್ಲೇ ಅದನ್ನು ಮಟ್ಟ ಹಾಕ್ತೀನಿ. ಅಮ್ಮೋ, ಆರ್ತಿ, ನಿಮ್ಗೆ ಯಾರಿಗಾದ್ರೂ ದೇವಿ ಮೇಲೆ ಹಾಡು ಬಂದ್ರೆ ಹಾಡು ಹೇಳ್ರೆ. ಅಜ್ಜಿ, ನಾನು ಆಡ್ತೀನಿ ಅಜ್ಜಿ. ಏನೋ ನೀನು ಹಾಡ್ತೀಯಾ? ಹ್ಞೂ ಅಜ್ಜಿ. ಸರಿ, ಹಾಡು ಹೇಳಪ್ಪ, ಕೇಳ್ತೀನಿ. ಒಂದು ದಳದ ಕಮಲದಿಂದ ಎದ್ದು ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ, ಸತ್ಯಮೂರ್ತಿ ಲಿಂಗವೇ. 2 ದಳದ ಕಮಲದಿಂದ ಎದ್ದು ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ, ಸತ್ಯಮೂರ್ತಿ ಲಿಂಗವೇ. ರೀ ಕಾಂತ, ಸಾಕು ಸುಮ್ಮನಿರ್ರಿ. ಇವತ್ತು ಶಿವರಾತ್ರಿ ಅಲ್ಲ, ನವರಾತ್ರಿ.
ಇದನ್ನ ಮುಂದಿನ ಶಿವರಾತ್ರಿಗೆ ಕಾಪಾಡ್ಕೊಂಡು ಇಟ್ಕೊಳ್ಳಿ. ಏನೋ 1, 2, 3 ಲೈನ್ ಕಲ್ತ್ಬಿಟ್ಟು ಇಲ್ಲಿ ಬಿಲ್ಡಪ್ ಕೊಡ್ತಾರೆ. ಸರಿ ಮೇಡಮ್, ಹಾಗಿದ್ರೆ ಶಿವರಾತ್ರಿ ಹಬ್ಬಕ್ಕೆ ಬಂದು ಇದೇ ಹಾಡನ್ನ ರಿಪೀಟ್ ಆಡ್ತೀನಿ. ಆದ್ರೆ ಇಷ್ಟು ಕೆಟ್ಟದಾಗಡಲ್ಲ, ಇನ್ನು ಸ್ವಲ್ಪ ಸ್ವರಗೂಡಿಸಿ ಹಾಡುವಿನಿ. ಯಾಕೆ ಈ ಸುಹಾಸಿನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಈ ಅಗ್ನಿ ಯಾಕೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ? ಏನಾದರೂ ಎಮರ್ಜೆನ್ಸಿ ಇರಬಹುದಾ? ಹಲೋ, ಅಕೌಂಟ್ಸ್ ಚೆಕ್ ಮಾಡಿದೆ, ಅದರಲ್ಲಿ ಸ್ವಲ್ಪ ಅಮೌಂಟ್ ಮಿಸ್ಸಿಂಗ್ ಇದೆ. ಯಾಕೆ? ನಾನು ನಿಮಗೆ ಕೊಟ್ಟಿದ್ದ ಅಮೌಂಟು ಸರಿಯಾಗೇ ಇದೆ, ಲೆಕ್ಕದಲ್ಲಿ ಯಾವ ತಪ್ಪು ಇಲ್ಲ. ಅಕೌಂಟ್ ಡೀಟೇಲ್ಸ್ ತಗೊಂಡು ಮನೆಗೆ ಬಾ. ಇಲ್ಲಿ ಮನೆಯಲ್ಲಿ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಬಿಸ್ನೆಸ್ ಬಂದ್ರೆ ನಾನು ತುಂಬಾ ಸ್ಟ್ರಿಕ್ಟು, ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು. ನೀನ್ ಅಕೌಂಟ್ ಡೀಟೇಲ್ಸ್ ತಗೊಂಡು ಮನೆಗೆ ಬರ್ತಾ ಇದೀಯಾ ಅಷ್ಟೇ. ಸುಹಾಸಿನಿ, ನನ್ನನ್ನ ಏಮಾರಿಸ್ತೀಯಲ್ಲ ನೀನು? ಇದೆ, ಬಾ. ಅಣ್ಣ ಅಣ್ಣ, ಅಯ್ಯಪ್ಪ ತಲೆಗೆ ಬಾಟ್ಲಿ ಹೊಡ್ಕೊಂಡ್ಬಿಟ್ಟವನೆ. ಯಾರು? ರಾಯರು. ಏನ್ ಹೇಳ್ತಾ ಇದೀಯಾ? ತಲೆಯಲ್ಲಿ ಬಾಟ್ಲಿ ಹೊಡ್ಕೊಂಡು ಜೋರಾಗಿ ರಕ್ತ ಬರ್ತಾ ಇದೆ. ಅವ್ರನ್ನ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬನ್ನಿ ಅಣ್ಣ. ಹಲೋ. ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ನೋಡು, ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ನನಗೀಗ. ನೀವು ಹೀಗೆ ನಿಮಿಷಕ್ಕೊಂದು ಹೇಳ್ತಾ ಇದ್ರೆ ನನಗೆ ಮನೆಯಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿ. ಏನು? ಆ ಸೂರ್ಯನಾರಾಯಣ ತಲೆಗೆ ಏಟ್ ಮಾಡ್ಕೊಂಡಿದ್ದಾನೆ. ಮೈ ಗಾಡ್, ಜೀವಕ್ಕೇನು ಅಪಾಯ ಆಗಿಲ್ಲ ತಾನೆ? ನನಗೂ ಗೊತ್ತಿಲ್ಲ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಬೇಗ ಬಾ. ಸರಿ. ಸುಹಾಸಿನಿ, ಎಲ್ಲಿಗೋಗ್ತಾ ಇದೆಯೇ? ಇಷ್ಟು ವಯಸ್ಸಾಗಿದೆ, ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ? ಹಲೋ, ಎಕ್ಸ್ಕ್ಯೂಸ್ ಮೀ ಸುಹಾಸಿನಿ ಮೇಡಮ್, ಇದನ್ನ ಹೇಳ್ಕೊಟ್ಟವಳೆ ನಾನು ನಿಮಗೆ. ನನಗೆ ಕಲ್ಸ್ಕೊಡ್ತೀರಾ ಇದನ್ನ? ಯಾರಾದರೂ ಶುಭ ಕಾರ್ಯಕ್ಕೆ ಹೊರಟಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಬಾರ್ದು. ಆದರೆ ನೀನು ಯಾವ ಗನಾಂಧಾರಿ ಕೆಲಸಕ್ಕೆ ಹೋಗ್ತಾ ಇದೆಯೇ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೆಯೇ ಸುಹಾಸಿನಿ? ಅಲ್ಲ ಕಣೆ, ಹಬ್ಬದ ದಿನ ಸುಮ್ಮನೆ ಇದ್ಬಿಡು. ಹಬ್ಬ ಇದ್ರೆ ನೀನು ಮಾಡ್ಕೊ, ನನಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಬರಬೇಡ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು ಅಂತ. ಹೋಗು ಹೋಗು. ತಾನಾಯ್ತು, ತನ್ನ 3 ಲೋಕ ಆಯಿತು ಅಂತ ಮುಖ ಸಿಂಡಿಸ್ಕೊಂಡು ಹೋದವರೆಲ್ಲ ಹಾಳಾಗಿ ಹೋದ್ರು. ಏನೋ ಮಗಳು ಅನ್ನೋ ಮಮಕಾರದಿಂದ ಹೇಳಿದೆ, ತಾಯಿ ಮಾತಿಗೆ ಬೆಲೆನೇ ಇಲ್ಲ.
ಕಾಲನೇ ಪಾಠ ಕಲಿಸುತ್ತೆ. ಹೋಗು ಹೋಗು, ಅದೆಷ್ಟು ಮೆರಿತೀಯ ಮೆರಿ. ಅಜ್ಜಿ ಮದರ್ ಇಂಡಿಯಲ್ಲಿ ಹೋದ್ರು? ಅವಳು ಯಾವಾಗ ಹೋಗೋವಾಗ ನನಗೆ ಹೇಳ್ಬಿಟ್ಟು ಹೋಗ್ತಾಳಪ್ಪ, ಮುಖ ಸುಂಡ್ರಿಸ್ಕೊಂಡು ಹೋದ್ಲು. ಅಜ್ಜಿ ಒಂದು ನಿಮಿಷ ಬಂದೆ. ಅಲ್ಲ ಕಣ ಧ್ರುವ, ಏನೋ ಈಗಿನ ಕಾಲದ ಹುಡುಗರು ಹಿರಿಯರ ಮಾತಿಗೆ ಬೆಲೆನೇ ಕೊಡಲ್ಲ, ಹೋಗ್ತಾ ಇರ್ತಾರೆ ಬದ್ದೆ ಬದ್ದೆ ಅಂತ. ನಾನು ಎಲ್ಲಿಗೆ ಹೋಗ್ಲಿ? ಏನ್ರಪ್ಪ ಆಯ್ತಾ ಎಲ್ಲ? ನನ್ನ ಕಾರಲ್ಲಿ ಹೋದ್ರೆ ಅನುಮಾನ ಬರ್ಬೋದೇನೋ. ಕ್ಯಾಬ್ ಬುಕ್ ಮಾಡ್ಕೊತೀನಿ. ಜೂನಿಯರ್ಗೆ ಈ ಗೊಂಬೆಗಳನ್ನೆಲ್ಲ ತೋರ್ಸೋಣ ಅಂದ್ರೆ ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಅವ್ನು ಇದನ್ನೆಲ್ಲ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಿದ್ದ ಗೊತ್ತಾ? ಹೌದು ಮೇಡಮ್, ಮಕ್ಕಳಿಗೆ ಗೊಂಬೆಗಳನ್ನ ತೋರಿಸಿದ್ರೆ ತುಂಬಾ ಖುಷಿ ಪಡ್ತವೆ. ಏನು ಅಂದ್ರೆ ನಾನೇ ಖುಷಿ ಆಗ್ತೀನಿ ಅಂದ್ಮೇಲೆ ಇನ್ನು ಮಗು ಖುಷಿ ಆಗಲ್ವಾ ಅಂತ. ಯಾಕೆ ನನ್ನ ತಲೆ ಹೀಗೆ ಸುತ್ತಾ ಇದೆ? ಯಾವುದೋ ಭಾರವಾದ ವಸ್ತು ತಗೊಂಡು ನನ್ನ ತಲೆ ಮೇಲೆ ಹೊಡೆದಾಗ ಅನಿಸ್ತಾ ಇದೆ. ಈ ಸುಹಾಸಿನಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ರಿಗೂ ಪಾನಕ ಮಾಡ್ಕೊಂಡು ಬರ್ತೀನಿ. ಮೊದಲಾಗಿ ಯಾಕೆ ಬೇಜಾರಾಗಿದ್ದೀರಾ? ಅವಳು ಯಾರೋ ಇದ್ಲಲ್ಲ, ಕೈ ಕೊಟ್ಬಿಟ್ಲಾ? ಇಲ್ಲ ಮೇಡಮ್, ಆಕ್ಚುಲಿ ನನಗೆ ವಯಸ್ಸು 30 ನೋಡಕ್ಕೆ ಚಿಕ್ಕ ಹುಡುಗನ ಥರ ಇದ್ದೀನಿ ಅಂತ ಅವಳು ಬೇರೆಯವ್ರನ್ನ ಮದುವೆ ಆಗ್ಬಿಟ್ಟು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಲು. ಆದ್ರೆ ಇನ್ನೊಬ್ಳು ಸಿಕ್ಕಿದ್ದು, ಅವಳು ನನಗಿಂತ ತುಂಬಾ ಚಿಕ್ಕವಳು. ನಾನೇ ಬೇಡ ಅಂದ್ಬಿಟ್ಟು ಬ್ರಹ್ಮಚಾರಿಯಾಗೇ ಇದ್ದೀನಿ. ಹೌದು, ಸುಹಾಸಿನಿ ಅಂತ ಇಲ್ಲೇ ಇದ್ರಲ್ಲ, ಎಲ್ಲೋದ್ರು? ಗೊತ್ತಿಲ್ಲ ಕಣೆ. ರೀ ಕಾಂತ, ನೀವೇನಾದ್ರೂ ನೋಡಿದ್ರಾ? ಇದೇನ್ ಮೇಡಮ್ ಹಿಂಗ್ ಕೇಳ್ತಾ ಇದ್ದೀರಾ? ತುಂಬಾ ಸತಿ ನೋಡಿದ್ದೀನಿ. ಮರ್ಯಾದೆಯಿಂದ ಗೊತ್ತಿದ್ರೆ ಹೇಳಿ, ಸ್ಟವ್ ಮಾಡಿದ್ರೆ ಗುದ್ಬಿಡ್ತೀನಿ. ಅಯ್ಯೋ, ಎಲ್ಲದಕ್ಕೂ ಹೋಗಿದ್ದೀರಾ ಮೇಡಮ್? ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಸುಹಾಸಿನಿ ಹೊರಗಡೆ ಹೋದ್ಲಮ್ಮ. ನಾನು ಹೇಳಿದೆ ಹಬ್ಬದ ದಿನ ಮನೇಲೇ ಇರು ಅಂತ, ನನ್ನ ಮಾತೇ ಕೇಳಲಿಲ್ಲ. ಅತಿಥಿ, ಆ ಧ್ರುವನು ಆಚೆ ಹೋದ, ಅವನಿಗೊಂದು ಫೋನ್ ಮಾಡಮ್ಮ. ಬರ್ತಾರೆ ಬಿಡಿ ಅಜ್ಜಿ, ಯಾವುದೋ ಫೋನ್ ಬಂದಿರಬೇಕು, ಅದಕ್ಕೆ ಹೋಗಿರ್ತಾನೆ. ಅಜ್ಜಿ, ಸುಹಾಸಿನಿ ಅಂತ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು? ಇಲ್ಲ ಅಮ್ಮ, ಅದೇನು ದೊಡ್ಡ ರಾಜಕಾರ್ಯ ಇದೆಯೋ ಗೊತ್ತಿಲ್ಲ, ಹೋದ್ಲು ಅಷ್ಟೇ. ಸುಹಾಸಿನಿ ಅತ್ತೆ ಹಬ್ಬದ ದಿನನೂ ಗಡಿ ಬಿಡಿಲಿ ಆಚೆ ಹೋಗಿದ್ದಾರೆ ಅಂದರೆ ಪಕ್ಕ ಅಗ್ನಿಗೆ ಮೀಟ್ ಮಾಡೋದಕ್ಕೆ ಹೋಗಿರ್ತಾರೆ. ಆದರೆ ವೇದಾಂತ್ ತಂದೆ ಬಗ್ಗೆ ಸುಹಾಸಿನಿ ಅತ್ತೆಗೆ ಏನಾದರೂ ಗೊತ್ತಿರ್ಬೋದು. ಇದೇ ಒಳ್ಳೆ ಟೈಮು. ಸುಹಾಸಿನಿ ಅತ್ತೆ ಮನೇಲಿಲ್ಲ, ಅವ್ರ ರೂಮ್ ಚೆಕ್ ಮಾಡೋದು ಒಳ್ಳೆಯದು. ಅದು ಅಲ್ಲದೆ ಅಗ್ನಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ದ ಫೈಲ್ ಅವತ್ತು ಸಿಕ್ಕಿರಲಿಲ್ಲ, ಅದನ್ನು ಹುಡುಕ್ಬೇಕು. ಒಂದು ನಿಮಿಷ ಬಂದೇ ರೀ. ಅವತ್ತು ಅತ್ತೆ ಹತ್ರ ಸುಹಾಸಿನಿ ಫೌಂಡೇಶನ್ ಒಂದು ಫೈಲ್ ಇತ್ತು. ಆ ಫೈಲಲ್ಲಿ ಸುಹಾಸಿನಿ ಫೌಂಡೇಶನಿಂದ ಅಗ್ನಿಗೆ ದುಡ್ಡು ಕಳಿಸಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಆ ಫೈಲ್ ಇಟ್ಟಿರ್ಬೋದು.
ಇಂಪಾರ್ಟೆಂಟ್ ಫೈಲ್ ಎಲ್ಲ ಇಲ್ಲೆಲ್ಲ ಇಟ್ಟಿರಲ್ಲ, ಕಬೋರ್ಡಲ್ಲಿ ಇಟ್ಟಿರ್ತಾರೆ ಅನಿಸುತ್ತೆ. ಅಯ್ಯೋ, ಸುಹಾಸಿನಿ ಅತ್ತೆ ಮತ್ತೆ ವಾಪಸ್ ಬಂದ್ಬಿಟ್ರಾ? ನಾನು ಏನಾದರೂ ಇಲ್ಲಿರೋದು ನೋಡ್ಬಿಟ್ರೆ ಅಷ್ಟೇ ಕತೆ. ಹಬ್ಬದ ದಿನ ಸುಮ್ಮನೆ ಜಗಳ ಆಗುತ್ತೆ, ಮನೆ ವಾತಾವರಣ ಎಲ್ಲ ಹಾಳಾಗ್ಬಿಡುತ್ತೆ. ಏನಪ್ಪ ಮಾಡೋದು ಇವಾಗ? ಅಯ್ಯೋ, ಎಲ್ಲಿ ಬಚ್ಚಿಟ್ಕೊಳ್ಳೋದು? ಅವತ್ತು ಸುಹಾಸಿನಿ ಸೂರ್ಯ ಅವ್ರನ್ನ ಅಗ್ನಿ ಬಚ್ಚಿಟ್ಟಿದ್ದು ವಿಡಿಯೋ ತೋರಿಸಿದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಇಲ್ಲೇನಾದರೂ ಸಿಗ್ಬೋದಾ? ಅದೇನಾದರೂ ನಂಗೆ ಸಿಕ್ಕಿದ್ರೆ ಸೂರ್ಯ ಅವ್ರನ್ನ ಖಂಡಿತವಾಗ್ಲೂ ಕಂಡು ಹಿಡಿಬಹುದು. ಮನೇಲಿಲ್ಲ, ಇನ್ಯಾರಿರ್ಬೋದು? ಯಾರಿದ್ರೆ ಒಳಗಡೆ? ಇದು ವೈಜಯಂತಿ ಅಮ್ಮನ ವಾಯ್ಸ್ ಅಲ್ವಾ? ಅಮ್ಮ, ನೀವು ಇಲ್ಲೇನಕ್ಕೆ ಬಂದಿದ್ದೀರಾ? ಕಸ ಗುಡ್ಸಕ್ಕೆ ಅಂತ ಬಂದೆ ಅಮೂಲ್ಯ ಅವರೇ. ಮತ್ತೆ ಕಸದ ಪೊರ್ಕೆನೇ ಇಲ್ಲ? ಅದು ವೈಜಯಂತಿ ಅಮ್ಮ ಅಡುಗೆ ಮನೆಗೆ ಹೋಗ್ತೀನಿ ಅಂದವರು ಈ ರೂಮಿಗೆ ಯಾಕೆ ಬಂದಿದ್ರು? ಅಮ್ಮ ಕಳ್ತನ ಮಾಡೋರಂತೂ ಅಲ್ಲ, ಅದಂತೂ 100% ಪಕ್ಕ. ಹಾಗಾದ್ರೆ ವೈಜಯಂತಿ ಅಮ್ಮಂಗೆ ಸುಹಾಸಿನಿ ಅತ್ತೆ ಬಗ್ಗೆ ಏನಾದರೂ ಗೊತ್ತಿದ್ಯಾ? ಸುಹಾಸಿನಿ ಅತ್ತೆ ಮೇಲೆ ವೈಜಯಂತಿ ಅಮ್ಮಂಗೆ ಅನುಮಾನ ಬಂದಿದ್ಯಾ? ವೈಜಯಂತಿ ಅಮ್ಮಂಗೂ ಈ ಮನೆಗೂ ಗಾಢವಾದ ಸಂಬಂಧ ಇದೆ. ಅದೇನು ಅಂತ ನಾನು ಕಂಡು ಹಿಡಿಲೇಬೇಕು.